ಸ್ಥಿತಿಯನ್ನು ತಂದು ಈ ದೇಶದಲ್ಲಿ 2 ವರ್ಷಗಳ ಕಾಲ ಸಂವಿಧಾನವೇ ಇಲ್ಲದಂತೆ ಮಾಡಿದ್ದು ಕಾಂಗ್ರೆಸ್, ಇಂದಿರಾ ಗಾಂಧಿಯವರು. ಇಂಥ ದೋಖವನ್ನ ಮುಚ್ಚಿಡತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ರಾಜ್ಯದ ದಲಿತರ ಒಂದು ರೀತಿಯ ಮಾರಣ ಹೋಮ ನಡೀತಾ ಇದ್ರೂ ಕೂಡ ಕೆಲವು ದಲಿತ ಸಂಘಟನೆಗಳು ಅರ್ಥವನ್ನೇ ಮಾಡ್ಕೊಳ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಿಗೆ ಕಾಂಗ್ರೆಸ್ ಕಾರಣ ಆದರೂ ಕೂಡ ಕೆಲವು ಪ್ಯಾಕೇಜ್ ಸಂಘಟನೆಗಳು ಅವರ ಕೊಡ್ತಕ್ಕಂಥ ಕೆಲವು ಪ್ಯಾಕೇಜ್ಗೆ ಕೆಲವು ಮುಖಂಡರುಗಳು ಇಡೀ ಸಮುದಾಯವಾದ ದಾರಿ ತಪ್ಪಿಸಿ ಗತಿ ಇಲ್ಲದವನಿಗೆ ದೆವ್ವನೇ ಸಾಕು ಅಂತ ತಬ್ಕೊಂಡ್ರಂತಲ್ಲ ಯಾರು. ಹಂಗೆ ಒಂದು ಕಾಂಗ್ರೆಸ್ ಅನ್ನೋ ದೆವ್ವನ ತಬ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲಕ್ಕೂ ಕೂಡ ಪರಿಹಾರ ಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಅದು ತುಂಬಾ ದೂರ ಇಲ್ಲ, ರಾಜ್ಯದಲ್ಲಿ ಅದು ಕೂಡ ಆಗತ್ತೆ. ಅಲ್ಲಿವರೆಗೂ ಕೂಡ ಈ ದೆವ್ವದಂತಿರುವ ಕಾಂಗ್ರೆಸ್ ಅನ್ನು ನಾವು ಸಹಿಸ್ಕೊಳ್ಬೇಕಲ್ಲ, ಜನರಿಗೆ ತಿಳಿ ಹೇಳಬೇಕಲ್ಲ. ಆ ಕೆಲಸವನ್ನ ಇವತ್ತು ಮಾಡುವಂತ ಇದು ಬಂದಿದೆ. ಯಾವುದೇ ಯೂನಿವರ್ಸಿಟಿಗಳಿಗೆ ಹೋಗ್ಲಿ, ಯಾವುದೇ ಕಚೇರಿಗಳಿಗೆ ಹೋಗ್ಲಿ, ಎಲ್ಲ ಕಡೆಯಲ್ಲೂ ಸಮಸ್ಯೆ. ಕೊನೆಯಲ್ಲಿ ಯಾರಿಗೆ ಸಮಸ್ಯೆ ಅಂದ್ರೆ ದಲಿತ ಸಮುದಾಯಗಳಿಗೆ ಸಮಸ್ಯೆ. ಅಂದಮೇಲೆ ಬೇರೆಯವರು ನೆಮ್ಮದಿಯಿಂದಿದಾರ? ಇಲ್ಲ. ಎಲ್ಲರನ್ನೂ ವಂಚಿಸುವ ಕೆಲಸ, ಅದು ಮುಂದುವರಿದ ಸಮುದಾಯಗಳಿರ್ಬೋದು, ಹಿಂದುಳಿದ ಸಮುದಾಯಗಳಿರ್ಬೋದು, ಎಲ್ಲರನ್ನೂ ವಂಚಿಸಿ ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರನ್ನು ಮಾತ್ರ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಯಾಕೆ, ಸಮವಸ್ತ್ರವನ್ನು ಯಾಕೆ ತರ್ತೀವಿ? ಅಲ್ಲಿ ಧಾರ್ಮಿಕ ಭಾವನೆಗಳು ಬರಬಾರ್ದು, ಸಮಾನತೆ ಕಾಣಬೇಕು. ಶ್ರೀಮಂತರು ಅಥವಾ ಬಡವರು ಅಂತ ಕಾಣಬಾರ್ದು. ಇದೆಲ್ಲವನ್ನು ಸರಿದೂಗಿಸಲಿಕ್ಕೆ ತಂದರೆ ಅದರಲ್ಲಿ ಹಿಜಾಬ್ ವಿಷಯವನ್ನು ತರ್ತಾರೆ. ಯಾರು ಕೇಳದೇ ಇದ್ರು ಕೋರ್ಟಲ್ಲಿ ಕೇಸು ಇನ್ನೂ ನಡೀತಾ ಇದ್ರು ಅವರ ಓಲೈಕೆಗಾಗಿ ಹಿಜಾಬನ್ನು ತಂದಿದ್ದಾರೆ. ಈಗ ಇನ್ನು ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಕೇಸ್ಗಳು ನಡೀತಾ ಇದ್ರು ಮುಸ್ಲಿಮರ ಓಲೈಕೆಗಾಗಿ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಗೌರ್ಮೆಂಟಾ, ತಾಲಿಬಾನ್ ಗೌರ್ಮೆಂಟಾ ಇದು? ಯೂನಿವರ್ಸಿಟಿ ಇಲ್ಲಿ ಬಂದ್ರೆ ಸರ್ಕಾರದಲ್ಲಿ ಎಷ್ಟು ಸಮಸ್ಯೆಗಳಿದೋ ಅದಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳಲ್ಲಿ ಸಮಸ್ಯೆ ಇದೆ. ನೆನ್ನೆ ಬಂದ ತಕ್ಷಣ ಸುಮಾರು ಜನ ನನ್ನನ್ನು ಭೇಟಿಯಾದರು. SCPTSP ಹಣ ಇಲ್ಲೂ ಇಡಬೇಕು. ಈ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 403 ಕೋಟಿ ರೂಪಾಯಿ ಬಡ್ಜೆಟ್ ಇದೆ. ಬಡ್ಜೆಟ್ ಇದು ಮಾಡ್ತಾರೆ. ಸುಮಾರು 70 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಡಬೇಕು. ಅವರಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥದ್ದು ಅಥವಾ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು ಎಲ್ಲವನ್ನು ಮಾಡಬೇಕು. ಎಲ್ಲವೂ ಕೂಡ ಕಳಪೆ ಇದೆ. ಶಿಷ್ಯ ವೇತನ ಇದುವರೆಗೂ ಕೊಡ್ತಾ ಇಲ್ಲ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. VC ಅವರ ಬಗ್ಗೆ ಒಂದು 100 ಕೇಸುಗಳು ಬಂದಿದೆ ನಿನ್ನೆ ನಾನು ಬಂದಾಗ. ಇಚ್ಛಾನುಸಾರ ಇದು ಒಂದು ಸರ್ಕಾರ ಸಪರೇಟ್ ಒಂದು ಮೈಸೂರು ಯೂನಿವರ್ಸಿಟಿಯೇ ಒಂದು ಗೌರ್ಮೆಂಟ್ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತಕ್ಕಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇವೆ. ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳು ಹೋಗಿ ಕೇಳಿದ್ರೆ, ಯಾವುದೇ ಪ್ರಶ್ನೆ ಕೇಳಿದ್ರೆ, ನೀನೇನು ಆಫೀಸರ, ನಿನ್ನ ಮಾತು ಕೇಳಿ ನಾವು ಮಾಡಬೇಕಾಗಿಲ್ಲ, ನನ್ನ ಮೇಲಾಧಿಕಾರಿಗಳು ಯಾರಾದರೂ ನನ್ನನ್ನು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಇಲ್ಲ ಅಂತಂದ್ರೆ FIR ಹಾಕಿ ಒಳಗಾಗ್ತೀನಿ ಅಂತ. ಏನಿದು? ಇದು ಒಂದು ತಾಲಿಬಾನ್ ಯೂನಿವರ್ಸಿಟಿಯಾ ಇಲ್ಲಿರೋದು? ಇನ್ನೊಂದು ಕೇಸ್ ಇದೆ, MK
ಸವಿತಾ MK ಸವಿತಾ ಕುಲಸಚಿವರು. ಅವರು ಒಬ್ಬ ಕುಲಸಚಿವರಾಗಿ ಕೆಲಸ ಮಾಡ್ತಕ್ಕಂಥವರು PhD ಹೇಗೆ ಮಾಡ್ಲಿಕ್ಕಾಗತ್ತೆ? ಅಲ್ಲೇನೆ PhD ಮಾಡ್ತಿದ್ದಾರೆ ಭೂಗೋಳ ಶಾಸ್ತ್ರದಲ್ಲಿ. ಪ್ರೊಫೆಸರ್ ಭಾರತಿ ಮೇಡಮ್ ಅವರು ಅವರಿಗೆ ಗೈಡ್ ಆಗಿದ್ದಾರೆ. ಏನಿದ್ರ ಅರ್ಥ? ಅವರು PhD ಮಾಡಬಾರ್ದು ಅಂತ ನಾನು ಹೇಳಲ್ಲ. ನೀವಲ್ಲಿ ಕುಲಸಚಿವರು, ನೀವೇ ಕುಲಸಚಿವರಾಗಿ ಫೈಲು ನಿಮಗೆ ಬರಬೇಕು, ನೀವೇ ಸೈನ್ ಹಾಕಬೇಕು. ಅದು ಹೇಗೆ ಸಾಧ್ಯ? ಈ ಸರ್ಕಾರನ ಏನು ಸರ್ಕಾರ ಇದು? ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಅಂತಂತಂದ್ರೆ ಎಷ್ಟು ದೊಡ್ಡ ಹೆಸರು ಅಂತ ಗೊತ್ತಿದೆಯಾ? ಈ ರೀತಿ ಮಟ್ಟಕ್ಕೆ ಹೋದ್ರೆ ಈ ಮೈಸೂರು ಯೂನಿವರ್ಸಿಟಿ ಜನ ನಗಬಹುದು. ಒಬ್ಬ ಕುಲಸಚಿವರು ಅಧಿಕಾರ ದುರುಪಯೋಗ ಮಾಡಿ ಎಲ್ಲರಿಗೂ ದರ್ಪ ಮಾಡಿ ಮಾಡ್ತಕ್ಕಂಥ ಯಾರಿವರು? ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಇದ್ರ ಬಗ್ಗೆ? ನಾನು ಇನ್ನೊಂದು 15 ದಿವಸಗಳಲ್ಲಿ ಮತ್ತೆ ಬರ್ತೇನೆ, ಯೂನಿವರ್ಸಿಟಿಗೆ ಭೇಟಿ ಕೊಡ್ತೇನೆ, ಎಲ್ಲ ಇನ್ಸ್ಪೆಕ್ಷನ್ ಎಲ್ಲಕ್ಕೂ ನಾನೇ ಹೋಗಿ ಖುದ್ದು ಮಾಡ್ತೇನೆ. ಅಲ್ಲಿವರೆಗೂ ತಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಇವೆಲ್ಲವನ್ನು ಸರಿ ಮಾಡಲಿಲ್ಲ ಅಂತಂದರೆ ಶಿಷ್ಯ ವೇತನಗಳು ನೋಡಿ, ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಶಿಷ್ಯ ವೇತನ ಮಂಜೂರು ಮಾಡ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ 21, 22ರಲ್ಲಿ ಮಾನ್ಯ ಬೊಮ್ಮಾಯಿ ಅವರಿದ್ದರು, ನಮ್ಮ ಅಶ್ವಥ್ ನಾರಾಯಣರವರು ಸಚಿವರಿದ್ದರು. 173 ಜನರಿಗೆ ಶಿಷ್ಯ ವೇತನ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ಅಷ್ಟು ಜನರಿಗೆ ಕೊಡಬೇಕು. ಸರ್ಕಾರದಲ್ಲಿ ದುಡ್ಡಿಲ್ಲ, ಯೂನಿವರ್ಸಿಟಿಯಲ್ಲಿ ದುಡ್ಡಿಲ್ಲ, ಅದರಿಂದಾಗಿ 20 ಜನರಿಗೆ ಕೊಡ್ತೀನಿ ಅಂದ್ರೆ ಇನ್ಯಾರು ಓದಬಾರ್ದ? ಇವರಿಗೆ ದುಡ್ಡಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ 9 ಯೂನಿವರ್ಸಿಟಿಗಳನ್ನು ಮುಚ್ಚಲಿಕ್ಕೆ ಹೊರಟಿತ್ತಲ್ಲ, ಯಾಕೆ ಇದನ್ನು ಮುಚ್ಚಿಬಿಡಿ? ಮತ್ತೆ ದುಡ್ಡಿಲ್ದ ಮೇಲೆ ಯಾಕೆ ನಡೆಸ್ತೀರಿ? ಒಂದು ಹೇಳಲಿಕ್ಕೆ ಬಯಸ್ತೇನೆ ನಾನು, ಭ್ರಷ್ಟಾಚಾರ ಸಂಪೂರ್ಣ ಮನೆ ಮಾಡಿದೆ. ಯಾರು ಕುಲಪತಿಗಳಾಗಿ ಬರ್ತಾರೆ ಅವರು ವಿದ್ಯೆ ಕಲಿಸ್ಲಿಕ್ಕೆ ಬರ್ತಾ ಇಲ್ಲ, PWD ಕಾಂಟ್ರಾಕ್ಟ್ ಮಾಡಕ್ಕೆ ಬರ್ತಾ ಇರೋದು ಎಲ್ಲರೂ. ನೀವು ಯಾರೇ VC ಬಂದರೆ ಶಿಕ್ಷಣದಲ್ಲಿ ಬದಲಾವಣೆಗಳನ್ನ ತರಬೇಕು, ಶಿಕ್ಷಣವನ್ನು ಉನ್ನತೀಕರಿಸಬೇಕು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರು ಬರಬೇಕು ಅನ್ನೋ ಭಾವನೆಯಲ್ಲಿಲ್ಲ. ಬಂದ ತಕ್ಷಣ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು. ಆ ಬ್ಲಾಕ್ ಕನ್ಸ್ಟ್ರಕ್ಟ್ ಮಾಡಿ, ಈ ಬ್ಲಾಕ್ ಕನ್ಸ್ಟ್ರಕ್ಟ್ ಮಾಡಿ. ಯಾಕಂದ್ರೆ PWD ಇಂಜಿನಿಯರ್ ಇವರು. ಯಾಕೆ? ಕಮಿಷನ್ ಹೊಡಿಬೇಕಲ್ಲ. ಇದಕ್ಕೆಲ್ಲ ಕುಲಪತಿಗಳು ಬರಬೇಕಾಗಿರೋದು. ವಿದ್ಯೆಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೆ ಬರಬೇಕಾಗಿದೆ. ನಾನು ಈಗ ಇಲ್ಲಿರ್ತಕ್ಕಂಥ ಎಲ್ಲ ಲೋಪಗಳನ್ನು ನಾನು ಈಗಾಗಲೇ ಪಟ್ಟಿ ಮಾಡಿಸಿದ್ದೇನೆ, ನನಗೆಲ್ಲರೂ ಕೊಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ನಾನು ನಮ್ಮ ಗವರ್ನರ್ ಅವರನ್ನು ಭೇಟಿ ಮಾಡ್ತೇನೆ. ಎಲ್ಲವನ್ನೂ ಅವರ ಗಮನಕ್ಕೆ ತಂದು ಎನ್ಕ್ವೈರಿ ಮಾಡಲಿಕ್ಕೂ ಕೂಡ ನಾನು ಮಾಡಿಸ್ಲಿಕ್ಕೆ ಸಿದ್ಧನಿದ್ದೇನೆ.